ಸುಹೃದಯ ಗ್ರಾಮಸ್ಥರಲ್ಲಿ ನಮಸ್ಕರಿಸುತ್ತಾ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಕಾರ್ಯಹಳ್ಳಿ ಹನುಮಂತೇಗೌಡರು, ನಮ್ಮ ಗೆಳೆಯರಾಗಿರ್ತಕ್ಕಂಥ ನೇಜಿಂತೆ ರಾಮಣ್ಣ ಮೇಷ್ಟ್ರು ಹಾಗೂ ನಮ್ಮ ಶಾಶ್ವರು ನಾಗೇಗೌಡರು ಹಾಗೂ ನಮ್ಮ ಕೇಂದ್ರ ಬಿಂದು ವೈದ್ಯಾಧಿಕಾರಿಗಳು ಹಾಗೂ ನಮ್ಮ ಕಾರ್ಯಹಳ್ಳಿ ನೇಜಿಂತೆ ರಂಗಸ್ವಾಮಿಗೌಡರು, ನಮ್ಮ ಕೃಷ್ಣೇಗೌಡರು, ಎಲ್ಲ ಚಂದ್ರಪ್ಪನವರು, ಎಲ್ಲ ನಮ್ಮ ಗೆಳೆಯರು ಮತ್ತು ಈ ಊರಿನ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಬಂದಿರತಕ್ಕಂಥ ರೈತ ಸಂಘದ ಮುಖಂಡರು, ಗೆಳೆಯರು ಎಲ್ಲರೂ ಸಹ, ಯಾಕೆಂದ್ರೆ ಯಾವುದು ಒಳ್ಳೆ ವ್ಯಕ್ತಿ ಇರ್ತಾರೋ ಅವ್ರನ್ನ ಎಲ್ಲರೂ ಸ್ಮರಿಸ್ತಾರೆ. ಹಾಗಾಗಿ ನಾನು ಇವರು ಆಗಿದೆ ಟ್ರಾನ್ಸ್ಫರ್ ಆಗಿದ್ದ ತಕ್ಷಣ ನನಗೆ ಟ್ರಾನ್ಸ್ಫರ್ ಆಗಿದ್ದಾರೆ ನಾಳೆನೇ ಬರಲ್ಲ ಅನ್ನಂಗೆ ಗೊತ್ತಾಗ್ಬಿಡ್ತು ನನಗೆ. ಹಾಗಾಗಿ ನಾನು ಮೊದಲೇ ದಿನನೇ ಹೋಗಿ ಅವರು ವರ್ಗಾವಣೆ ಆಗಿದ್ದಾರೆ ಅಂತ ಗೊತ್ತಾದ ತಕ್ಷಣ ಕೌನ್ಸಿಲಿಂಗ್ ಹೋದ ತಕ್ಷಣನೇ ಮತ್ತೆ ಹಾಸ್ಪಿಟ್ಲಿಗೆ ಹೋಗಿ ನಾನು ನಮ್ಮ ಮಗ ನಾವೇನೆ ಅಲ್ಲೇನೆ ಅವ್ರಿಗೆ ಶಾಲ್ ಹಾಕಿ ಸನ್ಮಾನಿಸಿವಿ. ಮತ್ತು ನಾವು ಹೇಳಿವಿ ಅವತ್ತಿನ ದಿನ ನಮ್ಮ ಏನು MP ಅವರು ಬಂದಿದ್ರು, ಕಾರಜೋಳ ಅವರು ಬಂದಿದ್ರು ಬರ್ಗೂರ್ಗೆ. ಅವಾಗ ನಮ್ಮ MLA ಸಾಹೇಬ್ರಿದ್ರು, ಅವ್ರನ್ನೂ ರಿಕ್ವೆಸ್ಟ್ ಮಾಡ್ಕೊಂಡೆ ಏನಾದ್ರು ಮಾಡಿ ಉಳಿಸಿ ಅಂತಂದೆ. ಇಲ್ಲಪ್ಪ ಅದು ಕೌನ್ಸಿಲಿಂಗ್ ಅಲ್ಲಿ ಆಗಿರೋದ್ರಿಂದ ನಾವು ಉಳ್ಸೋಕೆ ಬರೋದಿಲ್ಲ ಹುಲಿಕುಂಟೆಯಲ್ಲಿ ಅಂತಂದ್ರು. ಹಾಗಾಗಿ ವೈದ್ಯರು ತುಂಬಾ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ 13 ವರ್ಷಗಳ ಕಾಲ ಸೇವೆ ಮಾಡಿದ್ದಾರೆ ಅಂದ್ರೆ ನಮ್ಗೆಲ್ಲರಿಗೂ ಸಹ ಸಂತೋಷ ಸಂಕರಿಸಿ. ಯಾಕೆಂತಂದ್ರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಎಲ್ಲರೂ ನೀಟಾಗಿ ಇರಲ್ಲ, ಮತ್ತೆ ವಯೋವೃದ್ಧರು ಇರ್ತಾರೆ. ಇವತ್ತಿನ ಕಾಲದಲ್ಲಿ ನಾವು ಕೆಲವು ಶುಚಿತ್ವ ಇರಲ್ಲ. ಆಗಿದ್ರು ಸಹ ವೈದ್ಯರು ಯಾರಿಗೂ ಸಹ ಸಂಕೋಚ ಮುಜುಗರ ಇಲ್ಲದೆ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ಯಾಕಂದ್ರೆ ನಾನು ಅದೇ ದೊಡ್ಡ ಹುಲಿಕುಂಟೆ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದೆ, ನಮ್ಮ ಶಾಲಾ ಮಕ್ಕಳು ಕಳಿಸ್ತಾ ಇದ್ದೆ. ನಾವು ಯಾವಾಗಲೂ ಸಹ ಒಂದು 2 ದಿನಕ್ಕೊಂದು 3 ದಿನಕ್ಕೊಂದು ಸರಿ ಆಸ್ಪತ್ರೆಗೆ ಹೋಗ್ತಾ ಇದ್ವಿ ಸುಮ್ಮನೆ ಮಾತಾಡ್ಸ್ಕೊಂಡ್ಬರ್ಲಿಕ್ಕೆ. ಹಾಗಾಗಿ ಇಂಥ ವೈದ್ಯರನ್ನ ಈ ಗ್ರಾಮೀಣ ಭಾಗದಿಂದ ಬಿಡ್ಕೊಡ್ತಕ್ಕಂಥದ್ದು ನಮಗೆಲ್ಲರಿಗೂ ಒಂದು ರೀತಿ ನೋವಿನ ಸಂಗತಿ, ಆದ್ರೂ ಅನಿವಾರ್ಯತೆ. ಯಾಕಂದ್ರೆ ಸರ್ಕಾರಿ ನಿಯಮ ಪ್ರಕಾರ ಒಂದ್ ಕಡೆ ಸರ್ಕಾರಿ ನೌಕರ 10 ವರ್ಷ ಸೇವೆ ಮಾಡ್ಬೋದು ಅಷ್ಟೇ. ಹಾಗಾಗಿ ಅನಿವಾರ್ಯತೆ ಇದೆ. ಇಂಥ ಸೇವೆ ನಿರಂತರವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಆಗಲಿ, ನಮ್ಮೆಲ್ಲ ಗ್ರಾಮೀಣ ಜನತೆ ತಮ್ಮನ್ನ ಸ್ಮರಿಸ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಕಾರ್ಯಕ್ರಮ ತುಂಬಾ ಚಿಕ್ಕ ಗ್ರಾಮವಾದ ಚೊಕ್ಕವಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಯಾಕಾಗಿ ಎಲ್ಲರಿಗೂ ಸಹ ಈ ಒಂದು ಗ್ರಾಮಸ್ಥರಿಗೆಲ್ಲರಿಗೂ ಓದಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಆಕ್ಚುಲಿ ಕಡಿಮೆ, ನಾನು ವೇದಿಕೆಯಲ್ಲಿ ಮಾತಾಡೋದು ಭಾರಿ ಕಡಿಮೆ. ನಮ್ದೇನಿದ್ರು ಕೆಲಸ ಜಾಸ್ತಿ, ಹಂಗಾಗಿ ತಪ್ಪು ತಿಳ್ಕೊಂಡು ಮಾಡಿದ್ರು ಜಾಸ್ತಿ ಹೊತ್ತು ಮಾತಾಡೋಕ್ಕಾಗಲ್ಲ. ನಮ್ಮ ಕೈ ನಿಂತ್ಕೊಂಡು ನಾವೇನು ಕೆಲಸ ಮಾಡ್ತೀವಿ ಅಷ್ಟೇ. ವೇದಿಕೆಯಲ್ಲಿ ನಿಂತ್ಕೊಂಡು ಮಾತಾಡೋದು, ಭಾಷಣ ಮಾಡೋದು ನಮ್ಗೆ ಅಷ್ಟಾಗಿ ಬರಲ್ಲ, ಮೊದಲಿಂದನೇ ರೂಢಿ ಇಲ್ಲ ನಮಗೆ. ಹಾಗಾಗಿ ಬಟ್ ಈಗ ಮಾತಾಡೋ ಅಂತ ಹೇಳ್ತಿದ್ದಾರೆ ಅವರು. ನಮಗೆ ಇಲ್ಲಿಗೆ ಬಂದು 13 ವರ್ಷ ಆಯ್ತು. ನಾನು ಹುಲಿಕುಂಟೆಗೆ ಇದಕ್ಕಿಂತ ಮೊದಲು ನಾನು ಬೇತುರ್ಪಾಳ್ಯದಲ್ಲಿ ಮಾಡ್ತಿದ್ದೆ. ಬೇತುರ್ಪಾಳ್ಯದಿಂದ ಇಲ್ಲಿ ಟ್ರಾನ್ಸ್ಫರ್ ಒಂದು 6 ತಿಂಗಳಿಗೆ ಗೊತ್ತಾಯಿತು ಜನ ಎಂಥ ಸಹೋದರರು ಎಂಥ ಕೆಲಸ ಮಾಡಿದ್ರೆ ಎಷ್ಟು ನಮ್ಮನ್ನು ಇದನ್ನು ಮಾಡ್ತಾರೆ ಅಂತ ನಾನು ಅವಾಗಲೇ ಅರ್ಥ ಮಾಡ್ಕೊಂಡೆ. ಅವತ್ತಿಂದ ಇದುವರೆಗೂ ನಾನು ಇವತ್ತು ಸುಮಾರು 13 ವರ್ಷ ಆಯಿತು. ನಾನು ಬಂದಾಗಿಂದ ನಮ್ಮ ಹಾಸ್ಪಿಟ್ಲಲ್ಲಿ ಒಂದು ಗಲಾಟೆ ಆಗಲಿ, ಇಂಥದ್ದೊಂದು ಕಪ್ಪು ಚಿಕ್ಕೆ ಆಗಲಿ ಎಲ್ಲೂ ಆಗಿಲ್ಲ. ಅದಕ್ಕೆ ನಾನು ತುಂಬ ಇಷ್ಟ. ಒಂಥರ ಇಲ್ಲಿ ಹಾಸ್ಪಿಟ್ಲಿಗೆ ಹೆಂಗೋ ಅಂದರೆ ನಮ್ಗೆ ದೊಡ್ಡ ಹುಲಿಕುಂಟೆ ಹೆಂಗಾಯ್ತು, ನಾನು ಮನೆಗಿದ್ದಂಗೆ. ನಾನು ಅಲ್ಲಿ ಬಂದು ಸೀಟಿ ಮೇಲೆ ಕೂತ್ಕೊಂಡ್ರೆ ನಮ್ಮ ಮನೆಯೊಳಗೆ ನಾನು ಕೂತ್ಕೊಂಡಂಗೆ ಹೆಂಗೆ ನಾವು ಫ್ರೀ ಆಗಿರ್ತೀವಿ ಹಂಗಿರ್ತೀವಿ. ಅಷ್ಟು ಫ್ರೀ ಆಗಿತ್ತು ನನಗೆ. ಯಾವ್ಯಾವ ಜನಗಳು ಅನ್ನೋದು ಆಕ್ಚುಲಿ ನಾನು ಸ್ವಲ್ಪ ಬರೋದು ಲೇಟ್ ಆಗ್ತಿತ್ತು. ಸುಮಾರು ಬೇರೆ ಹಾಸ್ಪಿಟ್ಲ್ಗಳಾಗ 9-10 ಗಂಟೆಗೆಲ್ಲ ಹೋಗಿ ಗಲಾಟೆ ಮಾಡ್ತಾರೆ. ಬಟ್ ನಾನು ಇಲ್ಲಿ ಸ್ವಲ್ಪ ಬರೋದು ಲೇಟ್ ಆದ್ರೂ ಯಾರು ನನ್ನ ಬಗ್ಗೆ ಒಂದೇ ಒಂದು ಇದನ್ನು ಚಕಾರನೂ ಮಾತಾಡಲಿಲ್ಲ, ಯಾವ ಒಂದು ಕಂಪ್ಲೇಂಟ್ ಸಮೇತ ಹೋಗಿಲ್ಲ ಇದುವರೆಗೂ. ನಮ್ಮ ಸಿರಾ ತಾಲೂಕಲ್ಲಿ 104 ಅಂತ ಒಂದು ಕಂಪ್ಲೇಂಟ್ ಇದೆ. ಅಲ್ಲಿಗೆ ಸಿರಾ ತಾಲೂಕಿನ ದೊಡ್ಡ ಹುಲಿಕುಂಟೆಯಿಂದ ಒಂದೇ ಒಂದು ಕಂಪ್ಲೇಂಟ್ ಹೋಗಿಲ್ಲ. 13 ವರ್ಷ ಆಯ್ತು ಇದುವರೆಗೂ ಒಂದೇ ಒಂದು ಕಂಪ್ಲೇಂಟ್ ಹೋಗಿಲ್ಲ. ಪ್ರತಿಯೊಂದು ಹಾಸ್ಪಿಟ್ಲಿಂದಲೂ ಹೋಗಿದ್ದಾವೆ. ದುಡ್ಡು ಅಂತಾರೆ, ಲೇಟಾಗಿ ಬರ್ತಾರೆ, ಆಚರಣೆಗೆ ಬರ್ಕೊಡ್ತಾರೆ, ಇಂಥವೆಲ್ಲ ಪ್ರತಿಯೊಂದು ಇದೆ. ಎಲ್ಲ ಹಾಸ್ಪಿಟ್ಲ್ಗಳು ಕಂಪ್ಲೇಂಟ್ ಹೋಗ್ತಲೇ ಇರ್ತಾರೆ. ಯಾರು ಬೇಕಾದ್ರೂ ಫೋನ್ ಮಾಡಿ ಅಲ್ಲಿ ಕಂಪ್ಲೇಂಟ್ ಹೇಳ್ಬೋದು 104ಗೆ. ಇದುವರೆಗೂ ಆಯ್ತು ಒಂದೇ ಒಂದು ಕಂಪ್ಲೇಂಟು ಹೋಗಿಲ್ಲ ನನ್ನ ಕಡೆಯಿಂದ. ಹಾಗಾಗಿ ನನಗೆ ಸಖತ್ ಇಷ್ಟ ಆಗಿತ್ತು ಪ್ಲೇಸು. ಬಟ್ ಏನಪ್ಪ ಅಂದರೆ ಅನಿವಾರ್ಯ, ಬಿಡಲೇಬೇಕಾಯ್ತು. ಈಗ 10 ವರ್ಷ ಆದಮೇಲೆ ಎಲ್ಲನೂ ತೆಗಿತಾ ಇದ್ದಾರೆ, ಒಂದೇ ಕಡೆ ಕೆಲಸ ಮಾಡೋದು ಬೇಡ ಅಂತ. ಹಂಗಾಗಿ ನಾನು ಅನಿವಾರ್ಯ, ನನಗೇನು ನಾವು ವಾಲಂಟಿಯರಾಗಿ ಏನು ನನಗೂ ಇಷ್ಟ ಇಲ್ಲ, ಓಕೆ ವಾಲಂಟಿಯರಾಗಿ ಏನು ನಾನು ಇಷ್ಟಪಟ್ಟೇನು ಹೋಗ್ತಾ ಇಲ್ಲ. ಬಟ್ ಅನಿವಾರ್ಯತೆಯಿಂದ ಹೋಗ್ಲೇಬೇಕಲ್ಲ ಅಂತ ಒಂದು ಪರಿಸ್ಥಿತಿಯಿಂದ ಹೋಗ್ತಾ ಇದ್ದೀನಿ. ಬಟ್ ಈ ಊರು ಜನತೆ ನನಗೆ ಸಖತ್ತು ಇಷ್ಟ ಇದ್ರು, ಎಲ್ಲ ಇದು. ನಾನು ಇದನ್ನ ಯಾರ್ದು ಮರೆಯಲ್ಲ. ಧನ್ಯವಾದ. ಕೇಂದ್ರದಲ್ಲಿ ಸುಮಾರು 13 ವರ್ಷಗಳ ಸುದೀರ್ಘ ಸೇವೆಯಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂತೆ ಕರ್ತವ್ಯ ನಿರ್ವಹಿಸಿದ ವೈದ್ಯಾಧಿಕಾರಿ ಅಂದ್ರೆ ಅದು ಡಾಕ್ಟರ್ ರಾಜಶೇಖರನ್ ಅವರು. ಇನ್ನೂ ಮುಂದುವರೆದು ಹೇಳ್ಬೇಕಂದ್ರೆ ಅವರಲ್ಲಿ ತಾಳ್ಮೆ, ಸರಳ ಸಜ್ಜನಿಕೆ, ಇವೆಲ್ಲ ಗುಣಗಳನ್ನು ಅವರು ಮೈಗೂಡಿಸ್ಕೊಂಡಿದ್ದಾರೆ. ನಿಜವಾಗ್ಲೂ ಅವರು ಅನೇಕ ಸಾರಿ ನಾವು ಹಾಸ್ಪಿಟ್ಲಿಗೆ ಹೋಗಿದ್ವಿ, ಯಾರೇ ರೋಗಿಗಳ ಹತ್ರ ಅವ್ರು ಸಿಕ್ಕಾದಾರಲ್ಲ, ಬೇಜಾರಾದಾರಲ್ಲ. ತಾಳ್ಮೆ ಎಂಬ ಮಂತ್ರನೇ ಅವರ ಹೃದಯದಲ್ಲಿ ಹುಟ್ಟಿದಾಗಿಂದ ಬಂದ್ಬಿಟ್ಟಿದೆ. ಅಂತ ವೈದ್ಯಾಧಿಕಾರಿಗಳು ಇವತ್ತು ನಮ್ಮ ಭಾಗದ ಜನರಿಗೆ
ಬಿಟ್ಟು ದೂರ ಹೋಗ್ತಾ ಇದಾರಲ್ಲ ಅಂತ ಇವತ್ತು ನೋವಿನ ಸಂಗತಿ. ಆದ್ರೂ ಅವ್ರು ಹೇಳಿದ್ರು ಹಲವಾರು ಜನ ಬೇಡಿಕೆ ಇದೆಯಪ್ಪ, ಆದ್ರೂ ಸರ್ಕಾರದ ನಿಯಮ ನಾನು ಪಾಲಿಸಲೇಬೇಕು, ಯಾರ ಕಡೆಯಿಂದಲೂ ಆಗೋದಿಲ್ಲ ಇದು ಅಂತ ಹೇಳಿದ್ರು. ನಮ್ಗೆ ಬಹಳ ನೋವಾಯ್ತು. ನಾವು ಶಿರಾಕ್ಕ ತುಮಕೂರು